ಕರ್ನಾಟಕವನ್ನು ಕರ್ನಾಟಕವೆಂದೇ ಏಕೆ ಕರೆಯುವರು? ಕರ್ನಾಟಕಕ್ಕೆ ಕರ್ನಾಟಕವೆಂದೇ ಏಕೆ ಹೆಸರಿಟ್ಟರು? ಈ ಹೆಸರನ್ನು ಇಟ್ಟವರು ಯಾರು? ಇದು ಒಂದು ಪ್ರದೇಶದ ಹೆಸರೇ? ಈ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಇಂದು ನಾನು ಉತ್ತರ ಕೊಡುತ್ತಿದ್ದೇನೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ. ಕರ್ನಾಟಕ ಎಂಬ ಪದವು ಕನ್ನಡ ಭಾಷೆಯನ್ನಾಡುವ ಜನರು ನೆಲೆಸಿರುವ ನಾಡಿಗೆ ಅನ್ವಯವಾಗುತ್ತದೆ. ಕರ್ನಾಟಕ ಪದದ ಅರ್ಥ ವಿವರಣೆಯ ಬಗ್ಗೆ ವಿದ್ವಾಂಸರು ವಿವಿಧಾಭಿಪ್ರಾಯ ನೀಡಿದ್ದಾರೆ. 2000 ವರ್ಷಗಳಿಗೂ ಪ್ರಾಚೀನವಾದ ಮಹಾಭಾರತದಲ್ಲಿ ಕರ್ನಾಟಕ ಪದವು ಮೊದಲು ಉಲ್ಲೇಖವಾಗಿದ್ದು ಅದು ಒಂದು ಪ್ರದೇಶವೆಂದು ಪರಿಗಣಿಸಲ್ಪಟ್ಟಿದೆ. ಮಹಾಭಾರತದ ಸಭಾಪರ್ವದಲ್ಲಿ ಜನರನ್ನು ಸೂಚಿಸುವಾಗ ಕರ್ನಾಟಕವೆಂಬ ಪದವನ್ನು ಉಲ್ಲೇಖಿಸಲಾಗಿದೆ. ಭೀಷ್ಮ ಪರ್ವದಲ್ಲಿ ಕರ್ನಾಟಕಂ ಎಂದು ಉಲ್ಲೇಖಿಸಲಾಗಿದೆ. ಕುಂಭಕೋಣಂ ಸಂಪುಟದ ಮಹಾಭಾರತದಲ್ಲೂ ಕರ್ನಾಟಕ ಎಂಬ ಪದವಿದೆ. ಪುನಃ ಸಂಪುಟದ ಮಹಾಭಾರತದಲ್ಲಿ ಕುಂತಳ ಅಥವಾ ಉನ್ನತ್ಯುಕ ಪದವು ಉಲ್ಲೇಖಿಸಲ್ಪಟ್ಟಿದ್ದು ಇದು ಕರ್ನಾಟಕ ಪದದ ಪರ್ಯಾಯ ಪದವಾಗಿದೆ. ಉನ್ನತ್ಯಕ ಎಂದರೆ ಎತ್ತರದ ಪ್ರದೇಶ ಎಂದಾಗುತ್ತದೆ. ಸುಪ್ರಸಿದ್ಧ ಸಂಸ್ಕೃತ ವಾಕ್ಯಕಾರ ಪಾಣಿನಿಯು ಕರ್ನಾಟಕ ಎಂಬುದು ಒಂದು ಗೋತ್ರದ ಹೆಸರು ಎಂದು ತಿಳಿಸಿದ್ದಾನೆ. ಪ್ರಾಚೀನ ಸಂಸ್ಕೃತ ಕೃತಿಗಳಾದ ಭಾಗವತ್, ಶೂದ್ರಕನ ಮೃಶ್ಚಕಟಿಕ, ವರಾಹ ಮಿಹಿರನ ಬೃಹತ್ ಸಂಹಿತೆ, ವಿಷ್ಣು ಧರ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಮತ್ಸ್ಯ ಪುರಾಣ, ಸ್ಕಂದ ಪುರಾಣ, ಸೋಮದೇವನ ಕಥಾ ಸರಿತ್ಸಾಗರ ಮುಂತಾದವುಗಳಲ್ಲಿ ಕರ್ನಾಟಕ ಪದವು ಉಲ್ಲೇಖಿಸಲ್ಪಟ್ಟಿದೆ. ಪ್ರಾಚೀನ ತಮಿಳು ಕೃತಿಗಳಾದ ಶಿಲಪದ್ದಿಗಾರಂ ಮತ್ತು ತೋಳ್ಕಾಪಿಯಂಗಳಲ್ಲಿ ಈ ನಾಡಿನ ಜನರನ್ನು ಕರುನಾಡರ್ ಅಥವಾ ಕರ್ನಾಟಕರ್ ಎಂದು ಉಲ್ಲೇಖಿಸಲಾಗಿದೆ. ಕದಂಬ ಅರಸ ವಿಷ್ಣುವರ್ಮನ ಕಾಲದ ಬೀರೂರು ತಾಮ್ರ ಶಾಸನವು ಕರ್ನಾಟಕ ಎಂಬ ಪದವನ್ನು ಹೊಂದಿರುವ ಮೊದಲ ಶಾಸನವಾಗಿದೆ. ಇದರಲ್ಲಿ ಶಾಂತಿವರ್ಮನನ್ನು ಇಡೀ ಕರ್ನಾಟಕ ಪ್ರದೇಶದ ಮುಖ್ಯಸ್ಥನೆಂದು ವಿವರಿಸಲಾಗಿದೆ. ರಾಷ್ಟ್ರಕೂಟರ ಶಾಸನಗಳು ಚಾಳುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆದಿವೆ. 11ನೇ ಶತಮಾನದ ಶ್ರೀವಿಜಯ ಐರ್ಲಿಂಗನ ಜಾವಾ ಶಾಸನವು ಕುಂತಳ ದೇಶದಿಂದ ವರ್ತಕರು ಜಾವಾ ದ್ವೀಪಕ್ಕೆ ಬಂದು ವ್ಯಾಪಾರ ಮಾಡುತ್ತಿದ್ದರೆಂದು ತಿಳಿಸಿದೆ. ಹೊಯ್ಸಳರ ಶಾಸನಗಳು ಅವರ ಬಿರುದನ್ನು ಹೀಗೆ ಉಲ್ಲೇಖಿಸಿವೆ. ಉದಾಹರಣೆ, ಕರ್ನಾಟಕ ಸಂತತಿಯ ತಾವರಿಗೆ ಸೂರ್ಯ ಮತ್ತು ವಿಜಯನಗರ ಶಾಸನಗಳು ರಾಜರುಗಳನ್ನು ಹೀಗೆ ಕರೆದಿವೆ. ಕನ್ನಡ ರಾಜ್ಯದ ದೊರೆಗಳು ಕರ್ನಾಟಕದ ಸಿಂಹಾಸನಾಧೀಶ್ವರರು. ಇಲ್ಹಣನ ವಿಕ್ರಮಾಂಕ ದೇವ ಚರಿತಂನಲ್ಲಿ ರಾಜ 6ನೇ ವಿಕ್ರಮಾದಿತ್ಯನನ್ನು ಕರ್ನಾಟಕದ ಚಂದ್ರ ಎಂದು ಸಂಬೋಧಿಸಲಾಗಿದೆ. ಕನ್ನಡ ಕೃತಿ ನೃಪತುಂಗನ ಕವಿರಾಜ ಮಾರ್ಗದಲ್ಲಿ ಕನ್ನಡ ಪದವನ್ನು ಭಾಷೆ ಮತ್ತು ಪ್ರದೇಶಗಳಿಗೆ ಬಳಸಲಾಗಿದೆ. ನಾಗವರ್ಮನ ಛಂದೋಬುದಿಯಲ್ಲಿ ಕರ್ನಾಟಕವನ್ನು ಕನ್ನಡದ ಛಂದಸ್ಸುಗಳಿಗೆ ಕರ್ನಾಟಕ ವಿಷಯ ಜಾತಿ ಎಂಬ ಹೆಸರಿನಲ್ಲಿ ಸೂಚಿಸಲಾಗಿದೆ. ಹೀಗೆ ಮೇಲಿನ ವಿವಿಧ ಮೂಲಾಧಾರಗಳಿಂದ ಕರ್ನಾಟಕ ಅಥವಾ ಕನ್ನಡವನ್ನು ಪ್ರಾಚೀನ ಕಾಲದಿಂದ ನಾನಾ ಹೆಸರುಗಳಿಂದ ಅಂದರೆ ಕರ್ನಾಟಕ, ಕರುನಾಡು, ಕರ್ನಾಟಂ, ಕುಂತಳ ಮತ್ತು ಮಹಿಷಮಂಡಲ ಮೊದಲಾದ ಹೆಸರುಗಳಿಂದ ಕರೆಯಲಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಬಹುದಾಗಿದೆ. ಆದ ಕಾರಣ ಕರ್ನಾಟಕವೆಂಬುದು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವ ರಾಜ್ಯ ಅಥವಾ ಪ್ರದೇಶವಾಗಿದೆ ಎಂದು ತಿಳಿದುಬರುತ್ತದೆ.